ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ಭಾವಾರ್ಥವನ್ನು ತಿಳಿಯೋಣ. ವಚನವು ಇಂತಿದೆ: ಎಂತು ಶಿವಭಕ್ತಿಯ ನಾನು ಪಮಿಸುವೆನಯ್ಯ, ಎಂತು ಶಿವಾಚಾರವೆನಗೆ ವೇದ್ಯ ಒಪ್ಪುದಯ್ಯ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರದಿಂದ ಕಟ್ಟುವಡೆದೆನು, ಹಸಿವು ತೃಷೆ ವ್ಯಸನದಿಂದ ಕುದಿಯುತ್ತಿದ್ದೇನೆ, ಪಂಚೇಂದ್ರಿಯ ಸಪ್ತಧಾತು ಹರಿಹಂಚು ಮಾಡಿ ಕಾಡಿಹವಯ್ಯ, ಅಯ್ಯ ಅಯ್ಯ ಎನ್ನ ಉಯಿಲ ಕೇಳಯ್ಯ, ಕೂಡಲ ಸಂಗಮ ದೇವ ನಾನೇವೆನೇವೆನಯ್ಯ. ಎಂತು ಶಿವಭಕ್ತಿಯ ನಾನು ಪಮಿಸುವೆನಯ್ಯ, ಎಂತು ಶಿವಾಚಾರವೆನಗೆ ವೇದ್ಯ ಒಪ್ಪುದಯ್ಯ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರದಿಂದ ಕಟ್ಟುವಡೆದೆನು, ಹಸಿವು ತೃಷೆ ವ್ಯಸನದಿಂದ ಕುದಿಯುತ್ತಿದ್ದೇನೆ, ಪಂಚೇಂದ್ರಿಯ ಸಪ್ತಧಾತು ಹರಿಹಂಚು ಮಾಡಿ ಕಾಡಿಹವಯ್ಯ, ಅಯ್ಯ ಅಯ್ಯ ಎನ್ನ ಉಯಿಲ ಕೇಳಯ್ಯ, ಕೂಡಲ ಸಂಗಮ ದೇವ ನಾನೇವೆನೇವೆನಯ್ಯ. ಸಾಧನೆಯ ಪ್ರತಿಕೂಲ ಪರಿಸರದಲ್ಲಿ ಶಿವಭಕ್ತಿಯನ್ನು ಅಳವಡಿಸಿಕೊಂಡು ಶಿವಾಚಾರವನ್ನು ಸಾಧ್ಯವನ್ನಾಗಿಸುವ ಮತ್ತು ವೇದ್ಯವನ್ನಾಗಿಸುವ ತೀವ್ರ ಹಂಬಲ ಈ ವಚನದಲ್ಲಿ ಅಡಗಿದೆ. ಅನೇಕ ಪರಿಮಿತಿಗಳಿಂದ ಕೂಡಿದ ನಾನು ಅಪಾರವಾದ ಶಿವಭಕ್ತಿಯನ್ನು ಹೇಗೆ ಉಪಮಿಸಲಿ, ಅಂದರೆ ಅದರ ಸ್ವರೂಪವನ್ನು ವ್ಯಾಪ್ತಿಯನ್ನು ಹೇಗೆ ಅಳೆಯಲಿ, ಹೇಗೆ ನಿರ್ಧರಿಸಲಿ ಎಂದು ಪ್ರಾರಂಭದಲ್ಲಿಯೇ ಆತಂಕವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಬಸವಣ್ಣನವರು. ಹೀಗೆ ಇದೇ ಅಸಾಧ್ಯವಾಗಿರುವಾಗ ಇನ್ನು ಶಿವಾಚಾರ ಸಾಧ್ಯವಾಗುವುದು ಹೇಗೆ, ಅದು ಅನುಭವ ವೇದ್ಯವಾಗುವುದು ಹೇಗೆ ಎಂಬ ಅಳುಕನ್ನು ಕೂಡ ಅದು ಆವರಿಸುತ್ತೆ. ಈ ಶಿವಭಕ್ತಿ ಶಿವಾಚಾರಗಳಿಗೆ ಅಡ್ಡಿಯಾಗಿರುವ ಲೌಕಿಕ ಪರಿಸರವನ್ನು ಪರಿಭಾವಿಸುತ್ತಾರೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಅರಿಷಡ್ ಒಂದು ವರ್ಗಗಳಿಂದ ನಾನು ಬಂಧಿತನಾಗಿದ್ದೇನೆ, ಹಸಿವು ತೃಷೆ ವ್ಯಸನಗಳಿಂದ ಕುದಿಯುತ್ತಿದ್ದೇನೆ, ಇದರ ಜೊತೆಗೆ ಪಂಚೇಂದ್ರಿಯಗಳು ಮತ್ತು ಈ ಸಪ್ತಧಾತುಗಳಿಂದ ದೇಹ ಬೇರೆ ಹರಿಹಂಚು ಮಾಡಿ ಕಾಡುತ್ತಿವೆ ಎನ್ನುತ್ತಾರೆ. ಹರಿಹಂಚು ಮಾಡಿ ಎನ್ನುವ ಈ ನುಡಿಗಟ್ಟು ಬಹಳ ಶಕ್ತಿಯುತವಾದದ್ದು. ಅಂದರೆ ಹರಿದು ಹಂಚಿಕೊಂಡು ತಿನ್ನುತ್ತಿವೆ, ಅಂದರೆ ಮನಸ್ಸು ವಿಕ್ಷಿಪ್ತಗೊಂಡಿದೆ. ಶಿವನತ್ತ ಸಾಗಬೇಕೆಂಬ ತೀವ್ರತೆ ಜೊತೆಗೆ ವಿಷಣ್ಣತೆಯೂ ಕೂಡ ಇದೆ. ಆದ್ದರಿಂದಲೇ ಮುಂದಿನ ಮಾತು ಎನ್ನ ಹುಯಿಲ ಕೇಳಯ್ಯ ಎಂಬ ಕುಕ್ಕುಲತೆಯೂ ಕೂಡ ಕಂಡುಬರುತ್ತೆ. ಹೀಗೆ ವಚನದಲ್ಲಿ ಪ್ರತಿಕೂಲ ಪರಿಸರದ ನಿರಾಶೆಯೇ ಪ್ರಧಾನವಾಗಿ ಕಂಡರೂ ಅದನ್ನು ಬೆಳೆಯುವ ಹಂಬಲ ಮತ್ತು ಶ್ರದ್ಧೆಗಳು ಧ್ವನಿತವಾಗಿರುವುದನ್ನು ನಾವು ಗಮನಿಸಬಹುದು. ಎಂದು ಶಿವಭಕ್ತಿಯ ನಾನು ಪಮಿಸುವೆನಯ್ಯ, ಎಂತು ಶಿವಾಚಾರವೆನಗೆ ವೇದ್ಯ ಒಪ್ಪುದಯ್ಯ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರದಿಂದ ಕಟ್ಟುವಡೆದೆನು, ಹಸಿವು ತೃಷೆ ವ್ಯಸನದಿಂದ ಕುದಿಯುತ್ತಿದ್ದೇನೆ, ಪಂಚೇಂದ್ರಿಯ ಸಪ್ತಧಾತು ಹರಿಹಂಚು ಮಾಡಿ ಕಾಡಿಹವಯ್ಯ, ಎನ್ನ ಹುಯಿಲಕ್ಕೆ ಕೇಳಯ್ಯ, ಕೂಡಲ ಸಂಗಮ ದೇವ ನಾನೇವೆನೇವೆನಯ್ಯ, ಕೂಡಲ ಸಂಗಮ ದೇವ ನಾನೇವೆನೇವೆನಯ್ಯ ಅಂತ ತುಂಬ ಅದ್ಭುತವಾಗಿ ಹೇಳ್ತಾರೆ. ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು.